ಎಲ್ಲರಿಗೂ ನಮಸ್ಕಾರ. CK ಅಂಗ್ರಿ ಫುಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಉತ್ತರ ಕರ್ನಾಟಕ ಸ್ಟೈಲು ಬದನೆಕಾಯಿ ಎಣ್ಗಾಯಿ ಹೇಗೆ ಮಾಡೋದು ಅಂತ ಮನೆಯಲ್ಲೇ ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಸೂಪರಾಗಿರುತ್ತೆ. ಅಕ್ಕಿ ರೊಟ್ಟಿ ಚಪಾತಿ ಎಲ್ಲ ಅದಕ್ಕೂ ಟ್ರೈ ಮಾಡಿ ಒಂದ್ಸಲಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಫಸ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಈಗ ಒಂದು ಮಸಾಲೆ ರುಬ್ಕೋಬೇಕು, ಅದಕ್ಕೆ ಹುರ್ಕೋಬೇಕು, ಅದನ್ನು ಹೇಳ್ಕೊಡ್ತೀನಿ. ಈಗ ಸ್ವಲ್ಪ ಕಡಲೆಬೀಜ, ಇದೇ ಮೇಯ್ನ್ ಇಂಗ್ರೀಡಿಯೆಂಟು. ಕಡಲೆಬೀಜ ಬಿದ್ದರೆ ನಿಮಗೆ ಅದು ಒಂದು ಗಟ್ಟಿ ಅಂಶ ಬರೋದು. ಇದನ್ನು ಚೆನ್ನಾಗಿ ಆಯಿಲಲ್ಲಿ ಹುರ್ಕೊಳ್ಳಿ. ಈಗ ಈರುಳ್ಳಿ, ನಾನು ಇಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಒಂದು ಚಕ್ಕೆ, ಒಂದು 4 ಲವಂಗ, 1-2 ಏಲಕ್ಕಿ ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಗೋಡಂಬಿ. ಈಗ ಇಷ್ಟನ್ನು ಚೆನ್ನಾಗಿ ಹುರ್ಕೊಳ್ಳಿ ಆಯಿಲಲ್ಲಿ. ಅದು ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿ. ಈಗ ಒಂದು ಸ್ವಲ್ಪ ನಾನು 2 ಟೊಮೊಟೊ ತೊಗೊಂಡಿದ್ದೀನಿ. ಎಲ್ಲ ಇದು ಚೆನ್ನಾಗಿ ಹುರ್ಕೊಂಡು ಫ್ರೈ ಆಗಬೇಕು. ಆಮೇಲೆ ಬಿಳಿ ಎಳ್ಳು, ಇಲ್ಲಿ 1-2 ಚಮಚ ಬಿಳಿ ಎಳ್ಳು ಹಾಕಿದ್ದೀನಿ. ಎಲ್ಲ ಈಗ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೊನೆಗೆ ಚೂರು ಹುಡುಗಾಡ್ಲೆ ಗಟ್ಟಿ ಬರೋಕ್ಕೋಸ್ಕರ ಇವೆಲ್ಲ ಐಟಮ್ ಹಾಕಿದ್ರೆ ನಿಮಗೆ ಗಟ್ಟಿ ಬರುತ್ತೆ. ಆಮೇಲೆ ಕೊನೆಯಲ್ಲಿ ಕಾಯಿ ಕೊನೆಯಲ್ಲೇ ಹಾಕ್ಕೊಳ್ಳಿ. ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಈಗ ಎಲ್ಲ ಸೂಪರಾಗಿ ಫ್ರೈ ಆಗಿದೆ. ಈಗ ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ರುಬ್ಬೇಕು ಇದನ್ನು. ಈಗ ಒಂದು ಪ್ಲೇಟಿಗೆ ಎತ್ತಿಟ್ಬಿಡೋಣ. ನೋಡಿ, ನಾನು ಬದನೆಕಾಯಿ ತೊಗೊಂಡಿದ್ದೀನಿ. ಇದೇ ಸೈಜ್ ತೊಗೊಳ್ಳಿ, ಯಾಕಂದರೆ ಎಣ್ಣೆಗಾಯಿಗೆ ಸಣ್ಣಕ್ಕಿರಬೇಕು, ಆವಾಗಲೇ ಸೂಪರಾಗಿ ಬರೋದು. ದಪ್ಪ ಇದ್ದರೆ ಚೆನ್ನಾಗಿರೋಲ್ಲ. ಈಗ ನೋಡಿ, ಅದನ್ನು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಇದೇ ಥರ ಪ್ಲಸ್ ಮಾರ್ಕಲ್ಲೇ ನೀವು ಕಟ್ ಮಾಡಬೇಕು. ನೋಡಿ, ನೀಟಾಗಿ ಇದೇ ಥರ ಪ್ಲಸ್ ಮಾರ್ಕಲ್ಲೇ ಕಟ್ ಮಾಡಿ. ಈಗ ಎಲ್ಲನೂ ಅದೇ ಥರ ನಾನು ಕಟ್ ಮಾಡ್ಕೊತೀನಿ. ನೋಡಿ, ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ ಪ್ಲಸ್ ಮಾರ್ಕಲ್ಲಿ. ನೋಡಿ, ನಾನು ಒಂದೇ ಸೈಜ್ ತೊಗೊಂಡಿದ್ದೀನಿ. ಈ ಸೈಜ್ ತೊಗೊಂಡ್ರೆ ನಿಮಗೆ ಸೂಪರಾಗಿ ಬರುತ್ತೆ ಬದನೆಕಾಯಿ ಎಣ್ಗಾಯಿ. ಈಗ ಮಸಾಲೆ ಎಲ್ಲ ತಣ್ಣಗಾಗಿದೆ, ಹುರಿದಿರೋದು, ಅದನ್ನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಧನಿಯಾ ಪೌಡರು, ನಾನಿಲ್ಲಿ 2 ಚಮಚ ಧನಿಯಾ ಪೌಡರ್ ಯೂಸ್ ಮಾಡ್ತೀನಿ. ಇದನ್ನು ನಾವು ಹೋಮ್ ಮೇಡಲ್ಲೇ ಮಾಡಿರೋ ಧನಿಯಾ ಪೌಡರು. ಆಮೇಲೆ ಇದು ಖಾರದ ಪುಡಿನೂ ಅಷ್ಟೇ ನಾವು ಮನೆಯಲ್ಲೇ ತಯಾರಿಸ್ಕೊಂಡಿದ್ದೀವಿ. ಯಾವುದು ಹೊರಗಡೆ ಪೌಡರ್ ಯೂಸ್ ಮಾಡ್ತಿಲ್ಲ. ಖಾರಕ್ಕೆ ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ಬೇಕಾದ್ರೆ ಜಾಸ್ತಿ ಖಾರದ ಪುಡಿ ಹಾಕ್ಕೊಳ್ಳಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ಫುಲ್ಲು ನೈಸಾಗಿ ರುಬ್ಕೋಬೇಕು. ಒಂಚೂರು ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ. ತರ್ತರಿಯಾಗಿ ರುಬ್ಬೋಕೆ ಹೋಗಬೇಡಿ, ನೈಸಾಗಿ ರುಬ್ಬಬೇಕು. ನೋಡಿ, ಈ ಥರ ನೈಸಾಗಿ ರುಬ್ಕೊಳ್ಳಿ. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ನೋಡಿ, ನಾನು ಮಸಾಲೆ ಎಲ್ಲ ಒಂದು ಪ್ಲೇಟಿಗೆ ಹಾಕಿದ್ದೀನಿ, ಯಾಕಂದರೆ ಈಗ ಬದನೆಕಾಯಿಗೆ ಫಿಲ್ ಮಾಡಬೇಕು, ಅದಕ್ಕೋಸ್ಕರ. ನೋಡಿ, ಯಾವ ಥರ ಫಿಲ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಈ ಥರ ಬುಡದ ತನಕ ಮಸಾಲೆ ಹೋಗಬೇಕು, ಅಲ್ಲಿ ಥರ ಆ ಥರ ಫಿಲ್ ಮಾಡಿ. ನೋಡಿ, ಈ ಥರನೇ ಫಿಲ್ ಮಾಡ್ಕೋಬೇಕು. ಈಗ ಎಲ್ಲನೂ ನಾನು ಇದೇ ಥರ ಫಿಲ್ ಮಾಡ್ಕೋತೀನಿ. ನೋಡಿ, ಎಲ್ಲದಕ್ಕೂ ನಾನು ಫಿಲ್ ಮಾಡ್ಕೊಂಡಿದ್ದೀನಿ. ಇದಕ್ಕೊಂದು 10 ನಿಮಿಷ ಬಿಟ್ಬಿಡಿ, ಯಾಕಂದರೆ ಆ ಮಸಾಲೆ ಎಲ್ಲ ಬದನೆಕಾಯಿ ಎಳ್ಕೊಳ್ಳುತ್ತೆ, ಅವಾಗ ಇನ್ನೂ ಸೂಪರಾಗಿರುತ್ತೆ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು, ಯಾಕಂದರೆ ಇದು ಹೆಸರೇ ಬದನೆಕಾಯಿ ಎಣ್ಣೆಗಾಯಿ ಆಗಿರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ. ಆಮೇಲೆ ಸ್ವಲ್ಪ ಜೀರಿಗೆ. ಈಗ ಜೀರಿಗೆ ಸಿಡಿತಾ ಇದೆ. ಆಮೇಲೆ ಸಣ್ಣಗೆ ಹಚ್ಚಿರೋವಂಥ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಮ್ಯಾರಿನೇಟ್ ಮಾಡಿ ಇಟ್ಟಿರೋವಂಥ ಬದನೆಕಾಯಿನ ಅದಕ್ಕೆ ಹಾಕ್ತಾಯಿದ್ದೀನಿ. ಈಗ ಈ ಆಯಿಲಲ್ಲೇ ಅದು ಚೆನ್ನಾಗಿ ಬೇಯಬೇಕು ಬದನೆಕಾಯಿ, ಅದಕ್ಕೋಸ್ಕರ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅದೆಲ್ಲ ಆಯಿಲೆಲ್ಲ ಚೆನ್ನಾಗಿ ಇಟ್ಕೊಳ್ಳಿ. ಈ ಆಯಿಲಲ್ಲೇ ಅದು ಚೆನ್ನಾಗಿ ಫ್ರೈ ಆಗಿ ಚೆನ್ನಾಗಿ ಬೆಂದು ಹೋಗುತ್ತೆ ಅದು ಬದನೆಕಾಯಿ ನೀಟಾಗೆ. ನೋಡಿ, ಈಗ ಸ್ವಲ್ಪ ಬೆಂದಿದೆ ಇದು. ಈಗ ಇನ್ನೊಂದು ಸ್ವಲ್ಪ ಬೇಯಬೇಕು. ಈಗ ಪ್ಲೇಟ್ ಮುಚ್ತಾ ಇದ್ದೀನಿ.
ಈಗ ಆಗಿದೆ, ಒಂದು 10 ನಿಮಿಷ ಇಟ್ಟಿದ್ದೀನಿ ನಾನು ಪ್ಲೇಟ್ ಮುಚ್ಚಿ. ಈಗ ಓಪನ್ ಮಾಡಿ ನೋಡೋಣ. ನೋಡಿ ಬೆಂದಿದೆಯಾ ನೋಡ್ತೀನಿ ಇವಾಗ. ಇಲ್ಲ, ಇನ್ನೂ 75% ಆಗಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ಅದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ರಸ ಹಾಕ್ಕೊಡಿ, ಯಾಕಂದರೆ ಹುಣ್ಸೆಹಣ್ಣು ರಸ ಬಿದ್ದರೆ ಬೇಗ ಬೇಯುತ್ತೆ ನಿಮಗೆ. ಆಮೇಲೆ ಬದನೆಕಾಯಲ್ಲಿರೋ ಒಗರಂಶ ಇರೋದಿಲ್ಲ, ಎಲ್ಲ ಹೊಟ್ಟೋಗುತ್ತೆ. ಈಗ ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಬದನೆಕಾಯಿ, ಎಲ್ಲನೂ ಬೆಂದಿದೆ. ಈಗ ಉಳಿದಿರೋ ಅಂಥ ಮಸಾಲೆನ ಅದಕ್ಕೆ ಹಾಕ್ತಾಯಿದ್ದೀನಿ. ನಾವು ರುಬ್ಕೊಂಡಿದ್ವಲ್ಲ ಹುರಿದು ಆ ಮಸಾಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಅಂದರೆ ತುಂಬ ಗಟ್ಟಿಯಾಗಿದೆ, ಅದು ಮಸಾಲೆ ಕುದಿಬೇಕು, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿದ್ದೀನಿ ನಾನು. ಈಗ ಇನ್ನೊಂದು ಸ್ವಲ್ಪ ಮಸಾಲೆದ ನೀರಿತ್ತು, ಅದನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ಮಸಾಲೆ ಚೆನ್ನಾಗಿ ಕುದಿಬೇಕು, ಆವಾಗ ನಿಮಗೆ ಹಸಿ ವಾಸನೆ ಎಲ್ಲ ಹೊಟ್ಟೋಗುತ್ತೆ ಮಸಾಲೆದು. ಇದು ಎಣ್ಗಾಯಿ ಟೇಸ್ಟ್ ಬರುತ್ತೆ. ಈಗ ರುಚಿಗೆ ಸ್ವಲ್ಪ ಉಪ್ಪು, ಆಮೇಲೆ ಅರಿಶಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಚೆನ್ನಾಗಿ ಕುದಿಬೇಕು. ನೋಡಿ ಚೆನ್ನಾಗಿ ಕುದ್ದು ಈಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಬದನೆಕಾಯಿದೆ. ನೋಡಿ ಇದೇ ಥರ ಎಣ್ಣೆ ಬಿಡಬೇಕು, ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಎಣ್ಣೆ ಬಿಟ್ರೆ ನಿಮಗೆ ಫೈನಲಾಗಿ ಆಗಿದೆ ಅಂತ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು. ಈಗ ಇದು ಚೆನ್ನಾಗಿ ರೆಡಿ, ಈಗ ಎಣ್ಣೆಗಾಯಿ ರೆಡಿ ಆಗಿದೆ. ಇದು ನೋಡಿ ಬದನೆಕಾಯಿ ಎಣ್ಣೆಗಾಯಿ ರೆಡಿ ಆಗಿದೆ. ನೋಡಿ ಎಣ್ಣೆಗಾಯಿ ರೆಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಅಕ್ಕಿ ರೊಟ್ಟಿ ಜೊತೆ ಬದನೆಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ. ತುಂಬ ಪಕ್ಕ ಉತ್ತರ ಕರ್ನಾಟಕ ಸ್ಟೈಲಲ್ಲೇ ಮಾಡಿದ್ದೀನಿ. ಏನಾದರೂ ಮಿಸ್ ಆಗಿದ್ದರೆ ಹೇಳಿ, ತೊಂದರೆ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಪಾತಿ, ದೋಸೆ, ರೊಟ್ಟಿ, ಜೋಳದ ರೊಟ್ಟಿ ಯಾವ ಜೊತೆ ಬೇಕಾದ್ರೂ ತಿನ್ಬೋದು. ಎಲ್ಲದಕ್ಕೂ ಸೂಪರಾಗಿರುತ್ತೆ. ಹೇಗಿದೆ ಅಂತ ಮಾಡಿ, ಹೇಗಿದೆ ಅಂತ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.